ಗಿರಿಗಲ್ಲು ಉತ್ತಗಲಕು ಕೇಳಿ ನೋಡು ರಾರಾಯ ಭಾರಿ ಭೈರವಿರಣಗಲ್ಲು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಕೆಪಿಸಿಸಿ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭದ ಕಾರ್ಯಕ್ರಮದಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬನಶಂಕರಿ ವಾರ್ಡ್ನಿಂದ ಕಾಂಗ್ರೆಸ್ ಮುಖಂಡರಾದ ರಘುನಾಥ್ ನಾಯ್ಡುರವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿಯ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಚೇತನ್ ಗೌಡರವರು, ಬನಶಂಕರಿ ಬ್ಲಾಕ್ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದ ಉಮರ್ ಅಲಿರವರು ಹಾಗೂ ಬನಶಂಕರಿ ಬ್ಲಾಕ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ದೌಲತ್ ಖಾನ್ ರವರು, ಹೊಸಕೆರೆಹಳ್ಳಿ ನವೀನ್ ಕುಮಾರ್ ರವರು, ಸಮಾಜ ಸೇವಕ ಸೈಯದ್ ಅಸೀಫ್ ರವರು ಹಾಗೂ ಕಾರ್ತಿಕ್, ಮುನ್ನಫಾ ಖಾನ್, ಸಜ್ಜಾದ್ ಅಹಮದ್ ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡರು. ಕರ್ನಾಟಕ ಕಾರ್ಯಾಧ್ಯಕ್ಷ ಪ್ರೆಸಿಡೆಂಟ್ ಆಗಿ ಪದಗ್ರಹಣ ಮಾಡುತ್ತಿರುವ ಸನ್ಮಾನ್ಯ ಶ್ರೀ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಾವು ಪದ್ಮನಾಭನಗರ ಕ್ಷೇತ್ರದಿಂದ ರಘುನಾಥ್ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಬನಶಂಕರಿ ವಾರ್ಡ್ನಿಂದ ನಾನು ಮತ್ತು ದೌಲತ್ ಖಾನು, ನಾನು ಅಂದರೆ ಉಮರ್ ಅಲಿ ಮತ್ತು ದೌಲತ್ ಖಾನು ಮತ್ತು ಆಸಿಫು, ಕಾರ್ತಿಕ್ ಅವರು ಎಲ್ಲರೂ ಸೇರಿ ಇಲ್ಲಿಂದ ಚಾಲನೆ ಕೊಟ್ಟಿರುತ್ತೇವೆ. ಏನು ನಮ್ಮ ಹರಿಪ್ರಸಾದ್ ಸರ್ ಇದ್ದಾರೆ, KPCC ನೂತನ ಅಧ್ಯಕ್ಷರಾಗಿ ಇವತ್ತು ಪದಗ್ರಹಣ ಮಾಡ್ತಿದ್ದಾರೆ. ಅದಕ್ಕೆ ನಾವು ಇಲ್ಲಿಂದ ರಘುನಾಥ್ ನಾಯ್ಡು ಸರ್ ನೇತೃತ್ವದಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ. ಬನಶಂಕರಿ ಪದ್ಮನಾಭನಗರ ವಾರ್ಡಿಂದ, ಪದ್ಮನಾಭನಗರ ಕ್ಷೇತ್ರದಿಂದ ಬನಶಂಕರಿ ವಾರ್ಡ್ 4ರಿಂದ ಉಮರ್ ಅಲಿ ಅವರು ಹಾಗೂ ನಮ್ಮ ದೌಲತ್ ಖಾನ್ ಅವರು ಹಾಗೂ ನಮ್ಮ ಕಾರ್ತಿ ಅವರು ನಾವು ಎಲ್ಲ ಸೇರಿ ಇಲ್ಲಿಂದ ಚಾಲನೆ ಕೊಡ್ತಾ ಇದ್ದೀವಿ ಪದಗ್ರಹಣಕ್ಕೆ. ಅವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾಗಿ ಒಂದು ಶುಭ ಹಾರೈಸ್ತಾ ಇದ್ದೀವಿ ಹರಿಪ್ರಸಾದ್ ಅವರಿಗೆ. ಇಲ್ಲಿಂದ ಈಗ ನಮ್ಮ ರಘುನಾಥ್ ನಾಯ್ಡು ಸರ್ ಬರಬೇಕಾಯಿತು, ಅಲ್ಲೇ ಬಂದು ಸಿಗ್ತೀನಿ ಅಂತ ಹೇಳಿದ್ದಾರೆ. ಅವರ ನೇತೃತ್ವದಿಂದ ಇಲ್ಲಿಂದ ನಾವು ಒಂದು ಟೋಟಲ್ 250ರಿಂದ 300 ಜನ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಮೇಡಮ್.